ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಕೆಎಂಆರ್ಸಿ ಅನುದಾನದ ಅಡಿಯಲ್ಲಿ 84 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಬಳ್ಳಾರಿಯ ಕೊಳಗಲ್ಲು ಹೊರವಲಯದ ಪ್ರದೇಶದಲ್ಲಿ ಮೆಗಾ ಡೈರಿ ನಿರ್ಮಾಣ ಮಾಡಲಾಗುವುದು. ಈಗಿರುವ ಹಳೆ ಡೈರಿಯ ದುರಸ್ತಿಗೆ 1 ಕೋಟಿ ರೂಪಾಯಿಗಳು, ಕೊಪ್ಪಳ ಜಿಲ್ಲೆಯ ಬೂದುಗುಂಪ ಡೈರಿಯ ದುರಸ್ತಿಗೆ 4 ಕೋಟಿ ರೂಪಾಯಿಗಳು, ರಾಯಚೂರು ಜಿಲ್ಲೆಯ ಡೈರಿ ದುರಸ್ತಿಗೆ ಕೆಕೆಆರ್ಡಿಬಿ ಇದ್ದ ಅನುದಾನ ಒದಗಿಸಲಾಗುತ್ತದೆ ಎಂದರು. ಒಂದೆರಡು ತಿಂಗಳುಗಳಲ್ಲಿ ಸಿಎಂ, ಡಿಸಿಎಂ, ಸಹಕಾರ ಸಚಿವ ಕೆಎನ್ ರಾಜಣ್ಣನವರನ್ನ ಕರೆಸಿ ಭೂಮಿ ಪೂಜೆ ನೆರವೇರಿಸಲಾಗುವುದೆಂದರು. ಈ ವೇಳೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸುತ್ತಾ ಪ್ರತಿ ತಾಲೂಕಿಗೆ 100 ಸಹಕಾರ ಸಂಘಗಳನ್ನು ತೆರೆಯುವ ಗುರಿ ಹೊಂದಲಾಗಿದೆ ಎಂದು ರಾಘವೇಂದ್ರ ಹಿಟ್ನಾಳ್ ಅವರು ಉತ್ತರಿಸಿದರು. ಪಶು ವೈದ್ಯಾಧಿಕಾರಿಗಳನ್ನು ಹೆಚ್ಚುವರಿಯಾಗಿ ಕೊಡ್ತಕ್ಕಂಥ ತೀರ್ಮಾನವನ್ನು ಬೋರ್ಡ್ನಲ್ಲಿ ಇವತ್ತು ನಾವು ಮಾಡಿದ್ದೇವೆ. ಆದರೆ ಸುಮಾರು 9-10 ಜನ ಪಶು ವೈದ್ಯರನ್ನು KMF ಮೂಲಕ ಹೊರಗುತ್ತಿಗೆ ಆಧಾರದ ಮೇಲೆ ಜಿಲ್ಲಾವಾರು ಹಂಚಿಕೆ ಕೂಡ ನಾವು ಮಾಡಿದ್ದೇವೆ, ಆಗಿದೆ. ಹಾಗಾಗಿ ಹೆಚ್ಚು ಉತ್ಪಾದನೆಗಳಾಗಬೇಕು. ಈಗ ಬೇರೆ ಬೇರೆ ಜಿಲ್ಲೆಯಲ್ಲಿ ಉತ್ಪಾದನೆ ಹೆಚ್ಚು ಕಡಿಮೆ ಇದೆ. ರೇಷಿಯೋ 2,43,000 ಇದೆ. ಈಗ 10,000 ಅದೇ ಬರ್ತೀನಿ ಸ್ವಲ್ಪ ಸಮಯ. ಬಳ್ಳಾರಿ 10,000 ಚಿಲ್ಲರೆ ಲೀಟ್ರ್ ಇದೆ. 1,12,000 ವಿಜಯನಗರ ಇದೆ. 70,000 ಕೊಪ್ಪಳ ಇದೆ. ಮತ್ತು ರಾಯಚೂರು 26,000 ಇದೆ. ನಾವೇನು ಹೇಳಿದ್ವಿ ಅವರಿಗೆ, 4 ಜಿಲ್ಲೆಯಲ್ಲಿ ಉತ್ಪಾದನೆ ಮತ್ತು ಮಾರುಕಟ್ಟೆಗೆ ಮಾಡ್ತಕ್ಕಂಥದ್ದು ಏನಿದೆ ಈಕ್ವಲ್ ಆಗಿ ಆಗಬೇಕು, ಅದ್ರ ಬಗ್ಗೆ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಈಗಾಗಲೇ ಏನು ಉತ್ಪಾದನೆಯಲ್ಲಿ ಬಳ್ಳಾರಿನಲ್ಲಿ ಉದಾಹರಣೆಗೆ 10,000 ಉತ್ಪಾದನೆ ಇದ್ದರೆ ಇಲ್ಲಿ 60,000 ಸೇಲ್ಸ್ ಇದೆ. ಈ ಥರ ಕೂಡ ತಾರತಮ್ಯ ಇದೆ. ಅದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿದ್ದೇವೆ. ಭಾಳ ಪ್ರಮುಖವಾಗಿ ಬಳ್ಳಾರಿನಲ್ಲಿ ಮೆಗಾ ಡೈರಿ ಮಾಡಬೇಕಂತೇಳಿ ಜಮೀನು ಖರೀದಿಗೆ ಈಗಾಗಲೇ 2,92,00,000 ಅನುಮೋದನೆಯನ್ನು ಈ ಒಂದು ಬೋರ್ಡ್ ಮೀಟಿಂಗ್ನಲ್ಲಿ ಕೊಟ್ಟಿದ್ದೇವೆ. ಮೆಗಾ ಡೈರಿ 2.92 crores ಮೆಗಾ ಡೈರಿ ಮಾಡಲಿಕ್ಕೆ ಈಗಾಗಲೇ ಒಕ್ಕೂಟದಿಂದ ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಬಹುಶಃ ದೇಶದಲ್ಲಿ ಒಂದು ಉತ್ತಮವಾದಂಥ ಮಾದರಿಯಲ್ಲಿ ಪ್ರೊಕ್ಯೂರ್ಮೆಂಟ್ ಪ್ಲ್ಯಾಂಟನ್ನು, ಮೆಗಾ ಡೈರಿಯನ್ನು ಬಳ್ಳಾರಿಯಲ್ಲಿ ನಿರ್ಮಾಣ ಮಾಡ್ತೇವೆ. ಮತ್ತು ಇಲ್ಲಿ ಬಳ್ಳಾರಿ ಮತ್ತು ರಾಯಚೂರು ಬೂದುಗುಂಪದಲ್ಲಿ ಇರ್ತಕ್ಕಂಥ ಡೈರಿಗಳಿಗೆ ಏನು ಇವತ್ತು ಭಾಳ ವರ್ಷಗಳಿಂದ ಇದ್ದಾವೆ, ಅದಕ್ಕೆ ಮೇಂಟೆನೆನ್ಸಿಗೆ ಒಂದು ಎಸ್ಟಿಮೇಟ್ ಮಾಡಿಸಿದ್ದೇವೆ. ಇಂಜಿನಿಯರ್ ಹಿಡಿದು ಇವತ್ತೇ ಅದಕ್ಕೆ ಅಪ್ರೂವಲ್ ಕೂಡ ಕೊಡ್ತಾಯಿದೆ. 1 ಕೋಟಿ ಬಳ್ಳಾರಿ ಡೈರಿಗೆ, 4 ಕೋಟಿ ಬೂದುಗುಂಪ ಡೈರಿಗೆ, ಸುಮಾರು 4-5 ಎಸ್ಟಿಮೇಟ್ ಆಗಿಲ್ಲ, ಅದು ಕೊಡ್ತೀವಿ. ಮತ್ತು ನಾನು ಈಗಾಗಲೇ ರಾಯಚೂರು ಅಲ್ಲಿ ಶಾಸಕರಿಗೆ, ಸಚಿವರಿಗೆ ಮಾತನಾಡಿದ್ದೇನೆ. KKRDB ಮ್ಯಾಕ್ರೋದಲ್ಲಿ ಅಲ್ಲಿ 10 ಕೋಟಿ ಕೊಡ್ಬೇಕಂತೇಳಿ ಮನವಿ ಕೂಡ ಮಾಡಿದ್ದೇವೆ. 10 ಕೋಟಿ ಮನವಿ ಮಾಡಿದ್ದೇವೆ. KKRDBನಲ್ಲಿ ಹಳೆ 30 ವರ್ಷಕ್ಕೂ ಹೆಚ್ಚು ಹಳೆ ಡೈರಿ ಆಗಿದೆ ಅದು. ಸೊ ಅದಕ್ಕೆ ಅವ್ರಿಗೆ ಚರ್ಚೆ ಮಾಡಿ ಅದಕ್ಕೆ ಪೂರಕವಾಗಿ ನಮ್ಮಲ್ಲಿಂದ ಎಷ್ಟು ಕೊಡ್ಬೇಕಂತ ತೀರ್ಮಾನವನ್ನು ಆವತ್ತಿನ ದಿವಸ ತೆಗೆದುಕೊಳ್ತೇವೆ ರಾಯಚೂರು ಡೈರಿಗೆ. ಸೊ ಇದೆಲ್ಲ ಇದೆ. ನಮ್ಮ ಗುರಿ 2 ವರ್ಷದಲ್ಲಿ 2,42,000 ಉತ್ಪಾದನೆ ಇರ್ತಕ್ಕಂಥದ್ದು 5 ಲಕ್ಷಕ್ಕೆ ಹೆಚ್ಚಿಸ್ಬೇಕಂತಕ್ಕಂಥ ಗುರಿಯನ್ನು ಇವತ್ತು ನಾವು ಹೊಂದಿದ್ದೇವೆ. 5 ಲಕ್ಷ ಲೀಟ್ರಿಗೆ 2.42 ಬಾಟ್ಲು ತೆಗಿರೋದು ಏನ್ರಿ. ಹಾಗಾಗಿ ಆ ಒಂದು ಗುರಿಯನ್ನು ಇವತ್ತು ನಾವು ಹೊಂದಿದ್ದೇವೆ. ಮತ್ತು ಏನು ಈ 4 ಜಿಲ್ಲೆಗೆ ಅಭಿವೃದ್ಧಿಗೆ ಏನು ಮಾಡಬೇಕು ಅವೆಲ್ಲ ಕೂಡ ಅಪ್ರೂವಲನ್ನು ಈ ಬೋರ್ಡ್ ಮೀಟಿಂಗಲ್ಲಿ ಕೊಡ್ತಕ್ಕಂಥ. ನೋಡ್ರಿ, ನಾವು ಅದಕ್ಕೆ ನಿನ್ನೆ ನಾವು ಗ್ರಾಸ್ ರೂಟ್ ಲೆವೆಲ್ ಎಂಪ್ಲಾಯೀಸ್ನ ಸಭೆ ಕರೆದಿದ್ವಿ. ಅಲ್ಲಿ ಏನಾಗ್ತಾ ಇದೆ ಸಮಸ್ಯೆಗಳು, ಅಲ್ಲಿಂದ ಅವ್ರಲ್ಲಿ ಸರಿಯಾದ ರೀತಿ ಅಲ್ಲಿ ನಡೆದ್ರೆ ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಸೊ ಅದನ್ನೆಲ್ಲ BMCಗಳನ್ನ, ಕೋಆರ್ಡಿನೇಟರ್ಸ್ನ ಎಲ್ಲರನ್ನ ಕರೆದು ನಿನ್ನೆ ಚರ್ಚೆ ಮಾಡಿದ್ದೆವು. 1ನೇ ಹಂತದಲ್ಲಿ ಇವತ್ತು ಮಾರ್ಕೆಟಿಂಗ್ ಕೂಡ ಜಾಸ್ತಿ ಮಾಡಬೇಕು. ಉತ್ಪಾದನೆ ಜೊತೆಗೆ ಮಾರ್ಕೆಟಿಂಗ್ ಕೂಡ ಆಗಬೇಕಾಗಿದೆ. ಆಮೇಲೆ ಈ ಬೈ ಪ್ರಾಡಕ್ಟ್ಸ್ಗೆ ನಾವು ಹೋಗ್ಬೇಕಂತೇಳಿ ತೀರ್ಮಾನ ಮಾಡಿದ್ವಿ. ಈ ಬೈ ಪ್ರಾಡಕ್ಟ್ಸ್ಗೆ ಹೋಗ್ಬೇಕಂತೇಳಿ ತೀರ್ಮಾನ ಮಾಡಿದ್ವಿ. ಅದನ್ನ ಕಾಸ್ಟ್ ವರ್ಕೌಟ್ ಮಾಡ್ತಾ ಇದ್ವಿ. ಮತ್ತೆ ಈ ಉತ್ಪಾದನೆ ಮಾಡಿ ಈಗ ಕಾಂಪಿಟೇಟಿವ್ ಲೈನ್ಯಾಗ ನಮ್ಗಿರ್ತಕ್ಕಂಥ ಸಮಸ್ಯೆ ಅಲ್ಲೆಲ್ಲ ಏನಾಗಿದೆ, ಖಾಸಗಿಯವರಿಗೆ ನಮ್ಮದು ಒಂದು ಗೈಡ್ಲೈನ್ಸ್ ಇದೆ.
ಈ ಹಾರ್ಡ್ನೆಸ್ ಇಷ್ಟಿರ್ಬೇಕು, ಫ್ಯಾಟ್ ಇಷ್ಟಿರ್ಬೇಕು, FSSAI ಮಾನದಂಡ. ಆ ಮಾನದಂಡಕ್ಕೆ ನಮಗ ಸ್ವಲ್ಪ ಹೊರಗಿನವ್ರು ಅದೇನೂ ಇಲ್ಲ ಅಂದ್ರೆ ಪರ್ಚೇಸ್ ಮಾಡಿಬಿಡ್ತಾ ಇದ್ದಾರೆ. ಪ್ರೊಡಕ್ಷನ್ ಎಲ್ಲ ಆಗ್ತಾ ಇದೆ, ಬಟ್ ಸೇಲ್ ಆಗ್ತಾ ಇಲ್ಲ. ಸೇಲ್ ಮಾಡೋದ್ರ ಬಗ್ಗೆ ಕೂಡ ಕ್ರಮ ವಹಿಸಿದ್ದೀವಿ. ಸೇಲ್ಸ್ ಕೂಡ ಅಷ್ಟೇ ಪ್ರಮಾಣದಲ್ಲಿ ಆಗೋದಕ್ಕೋಸ್ಕರ ಅದಕ್ಕೇನು ಮಾಡಬೇಕು ಅದನ್ನೆಲ್ಲ ಚರ್ಚೆಯನ್ನು ಈ ಬೋರ್ಡ್. ಎಷ್ಟು ಸೊಸೈಟಿ ಇದೆ? ನಮ್ಮ ಗುರಿ ಒಂದು ತಾಲೂಕಿಗೆ 100 ಸೊಸೈಟಿಗಳನ್ನು ಮಾಡಲೇಬೇಕು ಅಂತಕ್ಕಂಥ, ಪ್ರತಿ ತಾಲೂಕಿಗೆ 100 ಸೊಸೈಟಿಗಳು ಇರ್ಬೇಕಂತ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ. ನಾವು ಇಷ್ಟಕ್ಕೆ ಇದನ್ನು ಬಿಡೋದಿಲ್ಲ. ಪ್ರತಿ 2-3 ತಿಂಗಳಿಗೊಮ್ಮೆ ರಿವ್ಯೂ ಮಾಡಿ ಸೊಸೈಟಿಗಳು ಜಾಸ್ತಿ ಆಗಬೇಕು. ಹಾಲು ಉತ್ಪಾದಕರು, ಇದೇನು ರೈತರಿದ್ದಾರೆ ಅವರು ಇನ್ವಾಲ್ವ್ಮೆಂಟ್ ಆಗಬೇಕು, ಅವೇರ್ನೆಸ್ ಮೂಡಿಸ್ತಕ್ಕಂಥ ಪ್ರೋಗ್ರಾಮ್ ಕೂಡ ಮಾಡ್ಬೇಕಂತ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.